ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಲೆಕ್ಕ ಕೊಡಿ ಚಳವಳಿ ಆರಂಭವಾಗಿದೆ. ಇದೀಗ ಆ ಚಳವಳಿ ತಾರಕಕ್ಕೇರಿದ್ದು ಹರಮಠ ವಿವಾದ ಸೃಷ್ಟಿಯಾಗಿದೆ. ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಲೆಕ್ಕ ಕೊಡಿ ಚಳವಳಿ ತಾರಕಕ್ಕೇರಿದ ಹರಮಠ ವಿವಾದ. ಟ್ರಸ್ಟಿಗಳ ವಿರುದ್ಧ ರೊಚ್ಚಿಗೆದ್ದ ಭಕ್ತಗಣ. ಟ್ರಸ್ಟಿಗಳ ವಿರುದ್ಧ ಲೆಕ್ಕ ಕೊಡಿ ಚಳವಳಿಯನ್ನ ಆರಂಭಿಸಿದ್ದಾರೆ. ಉಮಾಪತಿ ಬೆಟ್ಟಪ್ಪ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ. 2008ರಿಂದ ಮಠಕ್ಕೆ ಬಂದ ದುಡ್ಡಿನ ಲೆಕ್ಕ ಕೊಡಿ, ಭಕ್ತರು ಕೊಟ್ಟ ದೇಣಿಗೆಯ ಲೆಕ್ಕ ಕೊಡಿ ಅಂತ ಚಳವಳಿಯನ್ನ ಆರಂಭಿಸಿದ್ದಾರೆ. 8ರಿಂದ 10 ಕೋಟಿ ಹಣ ಎಲ್ಲಿ ಹೋಯ್ತು? ಯಾವ ಸತ್ಕಾರ್ಯಕ್ಕೆ ಬಳಕೆ ಮಾಡಿದ್ದೀರಿ ಕೋಟಿ ಕೋಟಿ ಹಣ? ಅದರ ಲೆಕ್ಕ ಬೇಕು. ವಚನಾನಂದ ಸ್ವಾಮೀಜಿ ವಿರುದ್ಧ ಟ್ರಸ್ಟಿಗಳಿಂದಲೇ ಷಡ್ಯಂತ್ರ. ಸ್ವಾಮೀಜಿಗಳು ಲೆಕ್ಕ ಕೊಡಿ ಅಂತ ಕೇಳಿದ್ದೇ ತಪ್ಪ. ಭಕ್ತಗಣದ ಪರವಾಗಿ ಸ್ವಾಮೀಜಿ ನಿಂತಿರೋದೇ ತಪ್ಪ. ಲೆಕ್ಕ ಕೊಡಿ ಚಳವಳಿ ಕಹಳೆ ಮೊಳಗಿಸಿದ ಭಕ್ತಗಣ. ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಭಕ್ತರ ಪ್ರತಿಭಟನೆ. ಹರಿಹರ ಮಠದ ಪಂಚಮಸಾಲಿ ಹರಪೀಠದಿಂದ ಇದೀಗ ಲೆಕ್ಕ ಕೊಡಿ ಚಳವಳಿಯನ್ನ ಆರಂಭಿಸಿದ್ದಾರೆ. ಅಂದ್ರೆ ಮಠಕ್ಕೆ ಬಂದಂತ ಹಣ ಎಲ್ಲಿ ಹೋಯ್ತು? ಕೋಟಿ ಕೋಟಿ ಹಣ ಯಾವ ಸತ್ಕಾರ್ಯಕ್ಕೆ ಬಳಕೆ ಆಯ್ತು? ಏನಾದ್ರೂ ಮಠದ ಉದ್ಧಾರ ಆಗಿದೆಯಾ? ಯಾವ ಈಗ ನಮಗೆ ಈ ಮಾಧ್ಯಮದ ಎದುರಿನಲ್ಲಿ ಇದನ್ನ ಮಾತನಾಡಲಿಕ್ಕೆ ನಮಗೂ ಕೂಡ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಅದೇ ಈಗ ನಾವು ಸಮಾಜದವರಾಗಿ ನಮ್ಮ ಸಮಾಜದವರನ್ನೇ ನಾವು ಲೆಕ್ಕ ಕೇಳಬೇಕು ಅಂತಂದೇಳಿ ಬಂದಾಗ ಇದು ಬಹುತೇಕ ಯಾವುದೇ ಸಮಾಜದೊಳಗೂ ಕೂಡ ಈ ತರದ ಪರಿಸ್ಥಿತಿಗಳು ಬಂದಿರಲಿಲ್ಲ. ನಾವು ಇದೊಂದು ನೋವಿನ ಸಂಗತಿ. ಇದಕ್ಕೆ ಈ ಟ್ರಸ್ಟಿಗಳಿಗೆ ಲೆಕ್ಕ ಕೊಡೋದಕ್ಕೆ ಏನು ಕಷ್ಟ ಇದೆ ಅಂತ ನನ್ನೊಂದು ಪ್ರಶ್ನೆ. ನಿಮ್ಮ ಮುಖಾಂತರ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಯಾರಪ್ಪನ ಮನೆ ಆಸ್ತಿನೂ ಅಲ್ಲ. ಪ್ರತಿ ಒಬ್ಬ ಭಕ್ತರು ಕೂಡ ಮನೆಯಿಂದ ಪಂಚಮಸಾಲಿ ಜನಾಂಗದ ಎಲ್ಲಾ ಭಕ್ತಾದಿಗಳು ಮನೆಯಿಂದ ಅವ್ರು ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳನ್ನ ಕೂಡಿಟ್ಟಿರ್ತಕ್ಕಂಥ ಹಣಕಾಸುಗಳನ್ನ ಅವ್ರ ಮಕ್ಕಳಿಗೆ ಕೊಡೋದು ಕಷ್ಟ. ಒಂದು 50-100 ರೂಪಾಯಿ ಆ ಮಕ್ಕಳಿಗೆ ಕೊಡೋದು ಕಷ್ಟ. ನನ್ನ ಮಕ್ಕಳಿಗೆ ಒಳ್ಳೇದಾಗ್ತದೆ ಅನ್ನೋ ಕನಸುಗಳನ್ನ ಕಟ್ಟಿಕೊಂಡು ಈ ಮಠಕ್ಕೋಸ್ಕರ ಬಹಳಷ್ಟು ಹಣವನ್ನ ತಂದು ಹಾಕಿದ್ದಾರೆ. ಈ ಲೆಕ್ಕ ನೋಡ್ಕೊಳ್ತಿರ್ತಕ್ಕಂಥ ನಮ್ಮ ಟ್ರಸ್ಟಿಗಳು ಇದ್ರಲ್ಲಿ ಏನಾಗಿದೆ ಅನ್ನೋದನ್ನ ಅವರೇ ತಿಳಿಸ್ಕೊಡ್ಬೇಕು, ಅಥವಾ ಅವ್ರಿಗೆ ಮಾಡೋದಕ್ಕೆ ಏನು ಸಮಸ್ಯೆ ಆಗಿದೆ. ಟ್ರಸ್ಟಿಗಳನ್ನ ಬಹಳಷ್ಟು ಜನ ಇದ್ದಾರೆ. ನಮಗೀಗ ನಾವು ಮುಖ್ಯವಾಗಿ ಮೊದಲಿನಿಂದಲೂ ಕೂಡ BS ಉಮಾಪತಿ ಅವರು ನಮ್ಮ ಸಮಾಜದ ಮುಖಂಡರು ಅಂತಂದೇಳಿ ನಾವು ಅವರನ್ನೇ ನಂಬ್ಕೊಂಡು ಬಹಳಷ್ಟು ದಿವಸದಿಂದ ಅವರೇ ನಂಬ್ಕೊಂಡಿದ್ವಿ. ಅವರೇ ನಮ್ಮ ಸಮಾಜದ ಹಿರಿಯರು ಅಂತಂದೇಳಿ ಅವ್ರಿಗೆ ಹೇಳಿದಂತೆ ಬಹಳಷ್ಟು ಇದ್ರಲ್ಲಿ ನಡ್ಕೊಂಡು ಬರ್ತಾ ಇದ್ವಿ ನಾವೆಲ್ಲರೂ ಕೂಡ. ಈಗ ಅವರು ಕೂಡ ಎಲ್ಲ ಒಂದ್ ಕಡೆಗೆ ಹಿಂದೆ ಸರಿತಾ ಇದ್ದಾರೆ ಅಂತಂದೇಳಿ ನಾನು ಅನ್ಕೊಂತ ಇದ್ದೀನಿ. ನಾನು ವೈಯಕ್ತಿಕವಾಗಿ ಯೋಚನೆ ಮಾಡ್ಕೊಂತ ಇದ್ದೀನಿ. ಉಮಾಪತಿಯವರು ಟ್ರಸ್ಟ್ ಒಳಗಿದ್ದಾರೆ. ಆ ಟ್ರಸ್ಟ್ ನವ್ರು ಎಲ್ಲರೂ ಸೇರಿ ಈ ಲೆಕ್ಕಗಳನ್ನ ಕೊಡಬೇಕು. ಧರ್ಮದರ್ಶಿಗಳಿದ್ದಾರೆ, ಅವರು ಈ ಲೆಕ್ಕ ಕೊಡ್ತಕ್ಕಂಥ ಕೆಲಸವನ್ನ ಅವರೇ ಮಾಡಬೇಕು. ಈಗ ನಮಗೆ ಈ ಮಾಧ್ಯಮದ ಎದುರಿನಲ್ಲಿ ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ. ಮೆಹಾಟೋನ್ ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.